ಆತ್ಮೀಯ ವೀಕ್ಷಕರೇ, ಇಂದಿನ ಹೊಸ ಭರವಸೆ ಯೂಟ್ಯೂಬ್ ಚಾನೆಲ್ ವತಿಯಿಂದ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರು ಹಾಗೂ ಚಿತ್ರದುರ್ಗದ ಪಾಳೆಗಾರರಲ್ಲಿ ಮರೆಯಾದ ದೊಡ್ಡ ಮದಕರಿ ನಾಯಕನ ಬಗ್ಗೆ ಒಟ್ಟಾರೆಯಾಗಿ 30 ಎಪಿಸೋಡ್ಗಳನ್ನು ನಾವು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ಎಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹವನ್ನು ಎಲ್ಲರೂ ಕೂಡ ನೀಡಿದ್ದೀರಾ, ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದೀರಾ. ಎಲ್ರಿಗೂ ಕೂಡ ನಮ್ಮ ಹೊಸ ಭರವಸೆ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ನಮ್ಮ ಹಲವಾರು ವಿಡಿಯೋಗಳನ್ನು ನೋಡಿರ್ತಕ್ಕಂಥ ಹಲವಾರು ಸ್ನೇಹಿತರು ಸ್ತೋತ್ರಗಳು ಕೂಡ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳಿರ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೆ ಈ ದಿನ ನಮ್ಮ ತಿಪ್ಪೇಸ್ವಾಮಿ ಪಿ ಟಿ ಎಸ್ ಮಾಸ್ಟ್ರು, ರಂಗಭೂಮಿ ಕಲಾವಿದರು ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರು, ರಾಜ್ಯ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು, ಎಲ್ಲ ಒಂದು ವಿಡಿಯೋಗಳ ಹಲವಾರು ಸ್ನೇಹಿತರು ಕೇಳಿರುವಂಥ ಪ್ರಶ್ನೆಗಳಿಗೆ ಈ ದಿನ ನಾವು ಉತ್ತರವನ್ನು ನೀಡಲಿಕ್ಕೆ ನಿಮ್ಮ ಮುಂದೆ ಈ ದಿನ ಬರ್ತಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಈ ದಿನ ಸ್ವಾಗತವನ್ನು ಬಯಸ್ತಾ ನಮ್ಮ ಸಂಚಿಕೆಗೆ ವಿಶೇಷ ಅತಿಥಿಗಳಾಗಿ ಬಂದಿರತಕ್ಕಂಥ ತಿಪ್ಪೇಸ್ವಾಮಿ ಮಾಸ್ಟ್ರಿಗೂ ಕೂಡ ನಮ್ಮ ಹೊಸ ಭರವಸೆಯ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಸರ್. ನಿಮಗೆ ಕೂಡ ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕೂಡ ಬಹಳ ಅಭಿನಂದನೆಗಳು. ಕಾರಣ ನಮ್ಮ ಪ್ರಕಾಶ್ ಅವರು ನಾವು ಸೇರಿ ಈ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರು ಮತ್ತು ಚಿತ್ರದುರ್ಗದ ದೊಡ್ಡ ಮದಕರಿ ನಾಯಕರ ಬಗ್ಗೆ 10 ವಿಡಿಯೋಗಳನ್ನು ಮಾಡಿ ತಮಗೆ ತಲುಪಿಸಿದ್ವಿ. ಆ ವಿಡಿಯೋಗಳನ್ನೆಲ್ಲ ತಾವೆಲ್ಲ ನೋಡಿ ಪ್ರೋತ್ಸಾಹ ಕೊಟ್ಟಿದ್ದೀರ. ನಮ್ಮ ಪ್ರಕಾಶ್ರವರಿಗೆ ಅವರು ಟೀಚರ್ ಆಗಿದ್ದುಕೊಂಡು SIR ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರಿಂದ ನಮ್ಮ ಶ್ರೋತೃಗಳು ಕೆಲವಾರು ಪ್ರಶ್ನೆಗಳನ್ನು ಕೇಳಿದರು. ನಮಗೆ ಅವಳಿಗೆ ಉತ್ತರಲಿಕ್ಕೆ ಕೊಡಲಿಕ್ಕೆ ತಡವಾಯಿತು, ಅನ್ಯ ರೀತಿ ಭಾವಿಸಬೇಡಿ. ಈಗ ನಮ್ಮ ಶ್ರೋತೃಗಳು ಕೇಳಿರ್ತಕ್ಕಂಥ ಕೆಲವಾರು ಪ್ರಶ್ನೆಗಳಿಗೆ ನಮ್ಮಲ್ಲಿ ಲಭ್ಯವಿರ್ತಕ್ಕಂತಹ ಉತ್ತರವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳಿದಾಗೆ ಇದು ಮ್ಯಾಸಮಂಡಲ, ಮ್ಯಾಸ ಚರಿತ್ರೆ ಬಹಳ ವಿಶಾಲವಾದ್ದು. ಒಂದೇ ಒಬ್ಬ ವ್ಯಕ್ತಿ ಒಬ್ಬರೇ ಇದು ಸಮಸ್ತ ಕಾಪು ಕಂಪಳದ ಚರಿತ್ರೆಯನ್ನು ಹೇಳಲಿಕ್ಕಾಗಲ್ಲ. ಅದರಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ನನ್ನ ವಿಚಾರಗಳಲ್ಲಿ ಕೆಲವು ತಪ್ಪಿರ್ಬೋದು ಮತ್ತು ನಾನು ಹೇಳದೇ ಇರ್ಬೋದು. ಅವುಗಳೆಲ್ಲ ತಾವು ಸ್ವೀಕರಿಸಿ ಅಂಥ ತಪ್ಪು ನೆನಪುಗಳು ಇದ್ದರೆ ನಮಗೆ ತಿಳಿಸೋದು ಅಂತ ನಾನು ಕೂಡ ನನ್ನ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಹಾಗೆ ಇನ್ನೂ ಹೆಚ್ಚು ಸಂಶೋಧನೆ ನಮ್ಮ ಮ್ಯಾಸಮಂಡಲದ ಬಗ್ಗೆ ಈಗಿನ ಪದವೀಧರ ವಿದ್ಯಾರ್ಥಿಗಳು ಮಾಡಬೇಕು. ಅನೇಕ ವಿಶ್ವವಿದ್ಯಾಲಯಗಳು ಕೂಡ ಇದಕ್ಕೆ ಮುಂದೆ ಬರಬೇಕು. ವಾಲ್ಮೀಕಿಯ ಒಂದು ಬುಡಕಟ್ಟು ಒಂದು ವಿಶ್ವವಿದ್ಯಾಲಯ ಈ ಭಾಗದಲ್ಲಿ ಆಗಬೇಕು ಅಂತಕ್ಕಂಥ ಹಲವಾರು ನಮ್ಮ ವಿದ್ವಾಂಸರ ಸ್ನೇಹಿತರ ಒಂದು ಅಭಿಲಾಷೆ ಇದೆ. ಅದು ಯಾವಾಗ ಕೈಗೂಡುತ್ತೆ ಅಂತ ನಾವು ಕೂಡ ಜಾತಕ ಪಕ್ಷಿ ಅಂತ ಕಾದಿದ್ದೀವಿ. ಈಗ ಒಂದೊಂದೇ ಪ್ರಶ್ನೆ. ಈಗ ನಮ್ಮ ಸ್ತೋತೃಗಳು ಸ್ನೇಹಿತರು ಅವರು ನಾವು ದೊಡ್ಡ ಮದಕರಿ ನಾಯಕನ ವಿಷಯದಲ್ಲಿ ಹೇಳಿದಾಗ ಅವರು ಮೈಸೂರಿಂದ ಹೊಳಲ್ಕೆರೆಗೆ ಬಂದರು ಅಂತ ಹೇಳಿದೆ. ಅಲ್ಲಿ ಹೊಳಲ್ಕೆರೆಯಲ್ಲಿ ಅರಳಹಟ್ಟಿಯಲ್ಲಿ ಶ್ರೀನಿವಾಸ ನಾಯಕರು ಪ್ರಧಾನಿ ಪರಶುರಾಮ ನಾಯಕರ ವಂಶಸ್ಥರಿದ್ದಾರೆ ಅಂತ ನನಗೂ ಗೊತ್ತಿತ್ತು. ಹಾಗಾಗಿ ಅರೇಹಳ್ಳಿಹಟ್ಟಿಯನ್ನು ನಾನು ಅದನ್ನು ಹೇಳಲಿಲ್ಲ. ಅರೇಹಳ್ಳಿಹಟ್ಟಿಯಲ್ಲಿ ಬಂದಿರ್ತಾರೆ ಹೊಳಲ್ಕೆರೆ ಪ್ರಾಂತ್ಯದಲ್ಲಿ. ಶ್ರೀನಿವಾಸ ನಾಯಕರು ಅನೇಕ ಪತ್ರಗಳನ್ನು ಕಾಟಪ್ಪನಹಟ್ಟಿಯ ದೊಡ್ಡ ಮದಕರಿ ನಾಯಕನ ವಂಶಸ್ಥರಿಗೆ ಬರೆದು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಕೂಡ ನಾನು ಶ್ರೀನಿವಾಸ ನಾಯಕರು ನೋಡಿದ್ದೀನಿ. ಶ್ರೀನಿವಾಸ ನಾಯಕರ ಕುಟುಂಬ ಈಗ ಅಲ್ಲಿ ಇದೆ ಅರಳಹಟ್ಟಿಯಲ್ಲಿ. ಹಾಗಾಗಿ ಅಲ್ಲಿ ನಾನು ಅವರ ಹೆಸರನ್ನು ಹೇಳದೇ ಇರ್ಬೋದು. ಅರಳಹಟ್ಟಿಗೆ ಅವರು ಬಂದು ಆಮೇಲೆ ಚಳ್ಳಕೆರೆಗೆ ಬಂದರು ಅಂತ ಅದು ಸತ್ಯವಾದ ಮಾತು. ಅದನ್ನು
ನಾನು ಹೇಳಬೇಕಾಗಿತ್ತು. ಈಗ ಅದನ್ನ ಒಪ್ಕೊಳ್ತಾ ಇದ್ದೀನಿ. ಅರಳೆಟ್ಟಿಯಿಂದಲೇ ಅವರಲ್ಲಿದ್ದು ಬಂದರು. ಆಮೇಲೆ ಈಗೇನು ದೊಡ್ಡ ಮದಕರಿ ನಾಯಕನ ಮೊದಲನೇ ಹೆಂಡತಿ ವಂಶಸ್ಥರು ಏನು ಅವ್ರ ವಂಶಾವಳಿಯನ್ನು ತಿರುಚಿ ಬರೆದಿರೋದನ್ನು ದಿವಂಗತ ಶ್ರೀನಿವಾಸ ನಾಯಕರು ಅದನ್ನು ವಿರೋಧಿಸಿ ಇವರು ಸರಿಯಾದಂತಹ ವಂಶಾವಳಿಯನ್ನು ಬರೆದಿಲ್ಲ, ಅವರ ಮುಖದ ನೇರಿಗೆ ಬರ್ಕೊಂಡಿದ್ದಾರೆ ಅಂತ ಒಂದು ತೀಕ್ಷ್ಣವಾದಂಥ ಒಂದು ಪತ್ರಿಕೆಯನ್ನು ರೆಡಿ ಮಾಡಿ ಎಲ್ಲ ಕಡೆ ಕೊಟ್ಟಿರೋದು ನನ್ನ ಹತ್ರ ಕೂಡ ಅದೊಂದು ದಾಖಲೆ ಇದೆ. ಹಾಗಾಗಿ ನಾನು ಕೂಡ ಈ ಸಂದರ್ಭದಲ್ಲಿ ನಾವು ಶ್ರೀನಿವಾಸ ನಾಯಕರನ್ನು ಸ್ಮರಣೆ ಮಾಡ್ತೀವಿ. ಇನ್ನು ಎರಡನೇದಾಗಿ ಕಳ್ಳಿ ನರಸಪ್ಪನ ಪಾತ್ರದ ಬಗ್ಗೆ ಹೇಳಿಲ್ಲ ಅಂತ ಕೇಳಿದರು. ಕಳ್ಳಿ ನರಸಪ್ಪನ ಪಾತ್ರದಲ್ಲಿ ರಾಜವೀರ ಮದಕರಿ ನಾಯಕ ಮತ್ತು ಗಂಡುಗಲಿ ಓಬವ್ವನಾಯಕ ಸಂದರ್ಭದಲ್ಲೇ ಹೇಳಿದೆ ನಾನು. ಇವರೆಲ್ಲ ಕೂಡ ದೊಡ್ಡ ಮದಕರಿ ನಾಯಕರ ದತ್ತು ಪುತ್ರ ಆತನಿಗೆ ಪಟ್ಟ ಆಗಬೇಕೆಂದು ಹೋರಾಟ ಮಾಡಿದ್ದಾರೆ. ಆದರೆ ಈ ಹಠಮಾರಿ ಗಂಡಳು ಓಬಳವನಾಗಿತಿ ಅವ್ರು ಯಾರಿಗೂ ಆಸ್ಪದ ಕೊಡದೆ ಆಕೆ ತನ್ನದೇ ಆದಂಥ ಕುತಂತ್ರವನ್ನು ರಚಿಸಿ ಯಾರು ತನಗೆ ವಿರೋಧವನ್ನು ಮಾಡಿದರೋ ಅವರನ್ನು ಅಧಿಕಾರದಿಂದ ತೆಗೆದುಬಿಡ್ತಾರೆ. ಬಹಳ ಚಾಣಾಕ್ಷನಾದಂಥ ಪ್ರಧಾನಿ ಅಪ್ಪರಸಯ್ಯ, ಕಳ್ಳಿ ನರಸಪ್ಪಯ್ಯ ಇವರೆರಡೂ ಒಂದೇ ಹೆಸರೇನೆ. ಯಾವಾಗ ರಾಜವೀರ ಮದಕರಿ ನಾಯಕನಿಗೆ ದೊಡ್ಡ ಮದಕರಿ ನಾಯಕನಿಗೆ ಕುಂತುಪಟ್ಟ ನಿಂತುಪಟ್ಟ ಅಂತ ಪಟ್ಟಾಭಿಷೇಕ ಆಗುತ್ತೋ ಆಗ ಈತನನ್ನು ಅಧಿಕಾರದಿಂದ ಕೆಳಗಿಳಿಸಿ ಆ ಜಾಗಕ್ಕೆ ರಾಜವೀರ ಮದಕರಿ ನಾಯಕನ ಸಹೋದರರಾದಂಥ ಪರಶುರಾಮ ನಾಯಕರಂತಂದು ಪ್ರಧಾನಿ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಅನ್ಯಾಯ ಆಯಿತು ಅಂತಕ್ಕಂಥ ಉದ್ದೇಶದಿಂದಲೇ ಆತ ಮುಂದೆ ಕುತಂತ್ರ ಮಾಡಿ ಈ ಸಂಸ್ಥಾನದ ನಾಶಕ್ಕೆ ಅಧಃಪತನಕ್ಕೆ ಏನು ಬೇಕು ಅದನ್ನೆಲ್ಲ ತನ್ನ ಶಿಷ್ಯನಾದ ಪಿತೂರು ಶಂಕರೆಯನ್ನು ಬಳಸ್ಕೊಂಡು ಒಳಗೊಳಗೆ ಹೈದರನೊಡನೆ ಸಂಧಾನ ಮಾಡಿಕೊಂಡು ಮರಾಠರ ಸೈನ್ಯ ಚಿತ್ರದುರ್ಗದ ಸಹಾಯಕ್ಕೆ ಬರದಂತೆ ಹರಿಹರದಿಂದ ಹೊರಟು ಹೋಗಲಿಕ್ಕೆ ಕೃತಕ ಪತ್ರವನ್ನು ಸೃಷ್ಟಿಸಿದವನೇ ಕಳ್ಳಿ ನರಸಪ್ಪಯ್ಯ. ಇದನ್ನು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಮ್ಮ ತಾರಸು ಅವರು ದುರ್ಗಾಸ್ತಮಾನದಲ್ಲಿ ಅಪ್ಪರಸಯ್ಯನ ಪಾತ್ರವನ್ನು ಸ್ಪಷ್ಟವಾಗಿ ಚಿತ್ರಣ ಮಾಡಿಲ್ಲ, ಅವರ ದೇಶದ್ರೋಹವನ್ನು. ಆದರೆ ನಾವು ಮರಡಿಹಳ್ಳಿ ಸೀತಾಮರೆಡ್ಡಿಯವರ ನಾಟಕವಾದಂಥ ರಾಜವೀರ ಮದಕರಿ ನಾಯಕರ ನಾಟಕದಲ್ಲಿ ಅಪ್ಪರಸಯ್ಯನ ಕಳ್ಳಿ ನರಸಪ್ಪಯ್ಯನನ್ನು ಅವನ್ನ ವಿಲನ್ನಾಗೇ ಸೃಷ್ಟಿ ಮಾಡಿದ್ದಾರೆ. ಎಷ್ಟು ಕಟ್ಟೆಮನೆಗಳು ಅಂತ ಇದೊಂದು ಪ್ರಶ್ನೆ. ನಂತರ ನಮಗೆ ಪೂರ್ವದಲ್ಲಿ 3 ಕಟ್ಟೆಮನೆಗಳು ಅಂತ ನಮ್ಮ ಯಜಮಾನ ಹೇಳಿದರು. ಅದರಲ್ಲಿ ನಾಯಕನಟ್ಟಿ, ನನ್ನಿವಾಳ, ಗೋನೂರು 3 ಕಟ್ಟೆಮನೆಗಳಿಗೆ ಒಬ್ಬೊಬ್ಬ ದೊರೆ ಇರ್ತಿದ್ದ. ಆ ದೊರೆಗೆ ನಾಯಕನಟ್ಟಿಗೆ ಮೀಸೆ ನಾಯಕ, ನನ್ವಾಳಕ್ಕೆ ಗಟ್ಟಿಮುತ್ತು ನಾಯಕ, ಗೋನೂರಿಗೆ ಬೋಸ ನಾಯಕ ಅಂತಕ್ಕಂಥ ಈ ಪೂರ್ವದ 3 ಕಟ್ಟೆಮನೆಗಳನ್ನು ಬಿಟ್ಟು ನಮಗೆ ರಾಯಲ್ ಕಟ್ಟ ಅಂತ ಒಂದು ಹೆಸರು ಹೇಳ್ತಾರೆ. ಇದು ಪದನಾನ ಓಬಳು ದೇವರು ಅಂತ ರಾಯಾಪುರದ ಮ್ಯಾಸರಟ್ಟಿಯಲ್ಲಿರ್ತಕ್ಕಂಥ ಅಡ್ಜುಡ್ಲು ಓಬಳು ದೇವರ ಸಂಸ್ಥಾನಕ್ಕೆ ರಾಯಲ್ ಕಟ್ಟ ಅಂತ ಕರೀತಾರೆ. ರಚ್ಚಕಟ್ಟ, ಕಲ್ಲೇದೇವಪುರದ ಕಟ್ಟೆಮನೆಯನ್ನು ರಚ್ಚಕಟ್ಟ ಅಂತ ಕರೀತಾರೆ. ರಾಗಿಮಾನ ಕಟ್ಟ, ಇದು ಕಂಬಳ ದೇವರ ಹಟ್ಟಿಯ ಕಟ್ಟೆಯನ್ನು ರಾಗಿಮಾನ ಕಟ್ಟೆ ಅಂತ. ಮೊಳಕಾಲು ಕಟ್ಟ, ಇದು ಸಿಂತಗುಟ್ಲು ಬೋರದೇವರ ಪ್ರದೇಶ. ಗಿಲಕಲು ಕಟ್ಟ, ಈ ಗಿಲಿಗಿಲು ಕಟ್ಟ ಅಂತಕ್ಕಂಥದ್ದು ಜಂಬೂ ದ್ವೀಪಗಳ ಪ್ರದೇಶ. ಇದು ನಮ್ಮ ತಳುಕು ಭಾಗದಲ್ಲಿರ್ತಕ್ಕಂಥ ಕೆರೆಯಾಗಲಹಳ್ಳಿ ಪ್ರದೇಶದ ತಿಪ್ಪಯ್ಯನ ಕೋಟೆ, ನಲ್ತಬ್ಬ ದೇವಸ್ಥಾನದಲ್ಲಿರ್ತಕ್ಕಂಥ ಪ್ರದೇಶ. ಇದನ್ನು ಬಿಟ್ಟು ಹೊರಗಿನ ಕಟ್ಟೆಮನೆಗಳಂತಲೂ ಕೂಡ 3 ಇದ್ದು. ಅವು ರತ್ನಗಿರಿ, ಮಿಡಿಗೇಸಿ, ಶಂಕರಗಲ್ಲು ಅಂತ. ಇವು ಪೂರ್ತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ. ಹೀಗೆ ಈ ಕಟ್ಟೆಮನೆಗಳನ್ನು ಹೊರತುಪಡಿಸಿ ಯಮಂಚ ನಾಯಕರು 12 ಗುಡಿಕಟ್ಟೆಗಳನ್ನು ಕಟ್ಟಿದರು. 12 ಕಟ್ಟೆಮನೆಗಳಿಗೆ, 12 ಪೆಟ್ಟಿಗೆಗಳಿಗೆ, 12 ದೇವರುಗಳಿಗೆ 12 ಕಟ್ಟೆಮನೆಗಳನ್ನು, ಗುಡಿ ಕಟ್ಟೆಗಳಂದ್ರೆ ಅವು ಕಟ್ಟೆಮನೆ 3 ಪೂರ್ವಕ್ಕೆ, ಈಗಲೂ 3 ನಮಗೆ. ಅದರ ಅಡಿಯಲ್ಲಿ ಗುಡಿಕಟ್ಟೆ ಅಂತ ಮಾಡಿದರು. ಈ ಗುಡಿಕಟ್ಟೆಯ ಉದ್ದೇಶ ಏನೆಂದರೆ ವಿಶಾಲವಾದ ಕಾಪು ಕಂಪಳದಲ್ಲಿ ಬರ್ತಕ್ಕಂಥ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಲ್ಲ ಅಂತಂದು
ಯರಮಂಚಿ ನಾಯಕರ ಕಾಲದಲ್ಲಿ ಈ ಡಿಸೆಂಟ್ರಲೈಸೇಷನ್ ಅಧಿಕಾರವನ್ನು ಹಂಚಿದರು. ಒಂದು ಗುಡಿಕಟ್ಟೆಯಲ್ಲಿ ಒಂದು ದೇವರು ಇರುತ್ತೆ, ಆ ದೇವರು ಸೇರಿರ್ತಕ್ಕಂಥ ಅಣ್ಣ ತಮ್ಮಿಗಳು ಅವರು ಎಲ್ಲ ಸೇರಿಕೊಂಡು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಆ ದೇವ್ರಿಗೆ ಸಂಬಂಧಪಟ್ಟಿದ್ದು ಕಾರ್ಯಕ್ರಮಗಳು ಮಾಡಬೇಕು. ಒಳ್ಳೆಯದು ಕೆಟ್ಟದ್ದು ಸೊತ್ತದ್ದು ಅದಕ್ಕೆಲ್ಲ ಪೂರ್ತಿ ಅಲ್ಲೇನೆ. ಯಾವುದೇ ಸಮಸ್ಯೆಗಳು ಬಂದರೂ ಅವರೇ ಕುಂತ್ಕೊಂಡು ಬಗೆಹರಿಸ್ತಕ್ಕಂಥದ್ದೇ ಈ ಗುಡಿಕಟ್ಟೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶ. ಅಲ್ಲಿಗೆ ಮೀರಿ ಅಲ್ಲಿ ಆಗಲಿಲ್ಲ ಅಂತಂದರೆ ಕಾಪು ಕಂಪಳದಲ್ಲಿ ತೀರ್ಮಾನ ಆಗ್ತಾಯಿದ್ದು. ಹೀಗೆ ಗುಡಿಕಟ್ಟೆಗಳ ಮೂಲಕ ನಮ್ಮ ವ್ಯವಹಾರ ಮಾಡ್ಕೊಂಬಂದರು. ಇನ್ನು ನಮ್ಮಲ್ಲಿ ಆಚಾರದ ಕಟ್ಟಮನೆ, ವಿಚಾರದ ಕಟ್ಟೆಮನೆಗಳಂತ ಇದ್ದಾವೆ. ವಿಚಾರದ ಕಟ್ಟೆಮನೆ ಚಳಿಕೆಯಲ್ಲಿರ್ತಕ್ಕಂಥ ಕಾಟಪ್ಪನ ಕಟ್ಟೆಮನೆ. ಆಚಾರ ಅಂತಂದರೆ ಕಾಮಗೇತ್ಲಳ್ಳಿ ಸೂರಪ್ಪನ ಕಟ್ಟೆಮನೆ. ಈ ಕಾಮಗೇತ್ ಕಟ್ಟೆಮನೆಗಳಲ್ಲಿ ಯಾರಾದರೂ ಅಶುದ್ಧರಾದರೆ ಕೆಟ್ಟು ಹೋದರೆ ಅಂಥವ್ರನ್ನು ಶುದ್ಧ ಮಾಡಿ ಸೇರಿಸ್ಕೊಳ್ತಕ್ಕಂಥ ಆಚಾರದ ಕಟ್ಟೆಮನೆ ಕಾಮಗೇತ್ಲಳ್ಳಿ. ಇವು ಆಚಾರ ಮತ್ತು ವಿಚಾರ ಕಟ್ಟೆಮನೆಗಳು. ಯರಮಂಚಿ ನಾಯಕ ಬಾನುಕೋಟೆ ರಾಜನ ಮಗ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಆದರೆ ಕೆಲವಾರು ಆಂಧ್ರ ತೆಲುಗಿನ ಪುಸ್ತಕಗಳನ್ನು ನಾನು ಅಭ್ಯಾಸ ಮಾಡಿದಾಗ ಈ ಬಾನುಕೋಟೆ ರಾಜನಿಗೆ ಪೆದ್ದಪ್ಪ ರಾಜ ಅಂತಕ್ಕಂಥ ಮಗ ಇದ್ದ. ಪೆದ್ದಪ್ಪ ರಾಜನ ಮಗನೇ ಯರಮಂಚಿ ನಾಯಕ ಅಂತಕ್ಕಂಥದ್ದು ಒಂದು ಮಾಹಿತಿ ಸಿಕ್ತು. ಆ ಮಾಹಿತಿ ಪ್ರಕಾರ ನಾವು ಬಾನುಕೋಟೆ ರಾಜನ ಮಗ ಪೆದ್ದಪ್ಪ ರಾಜನ ಮಗ ಯರಮಂಚಿ ನಾಯಕ ಅಂತಂದು ನಾವು ಹೇಳಿದ್ವಿ. ಇದನ್ನು ನೀವು ಒಪ್ಕೊಳ್ಬೋದು. ನಮ್ಮ ಅಭ್ಯಾಸ ಮಾಡಿರ್ತಕ್ಕಂಥ ಯಜಮಾನರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ದಾಖಲೆಗಳು. ಇನ್ನು ಕುಂಬಳಕಾಯಿ ಎಲ್ಲಿ ಹುಟ್ಟಿದ ಹೆಸರುಗಳು ತಪ್ಪಾಗಿದ್ದಾವೆ ಅಂತ ಹೇಳಿದರು. ತಪ್ಪಾಗಿದೆ ಅಂತಂದು ಹೇಳಲಿಕ್ಕೆ ನಿಮಗೆಲ್ಲ ಅಧಿಕಾರ ಇದೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಗುಂಪು ಒಂದೊಂದು ಭಾಗ, ಈಗ ಜಗಳೂರು, ಚಳ್ಳಕೆರೆ, ಮೊಳಕಾಲ್ಮೂರು ಈ ಭಾಗಕ್ಕೆ ಹೋದಾಗ ಒಬ್ಬೊಬ್ಬರು ಒಂದೊಂದು ನಮ್ಮ ಇತಿಹಾಸವನ್ನು ಹೇಳ್ತಾರೆ ಯಜಮಾನರು. ನಾವು ಎಲ್ಲ 3 ಭಾಗಗಳಲ್ಲಿ ತಿರುಗಿ ನಿಖರವಾದಂಥ ಇತಿಹಾಸವನ್ನು ನಿಮಗೆ ಮುಂದಿಟ್ಟಿದ್ವಿ. ಸುಮಾರು 15-16 ವರ್ಷಗಳ ನಾನು ಕ್ಷೇತ್ರ ಕಾರ್ಯ ಮಾಡಿದ್ದೀನಿ. ಕ್ಷೇತ್ರ ಕಾರ್ಯ ಮಾಡಿದ ಮೇಲೆ ವ್ಯಾಸಬೇಡರ ಮೌಖಿಕ ಕಥನಗಳು ಅಂತಕ್ಕಂಥ ಪುಸ್ತಕ ನಮ್ಮದೆಲ್ಲ ಬರೀ ಮೌಖಿಕವಾಗಿ ಬಾಯಿಂದ ಬಾಯಿಗೆ ಹೋಗಿರ್ತಕ್ಕಂಥದ್ದು. ಅಂತಹ ಸಮಗ್ರ ಮಾಹಿತಿಯನ್ನು ಸೇಕರಿಸಿ ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾವು ತರ್ಕವಾಗಿ ಮಾಡಿದ್ವಿ. ಒಂದು ಕಡೆ ಪೆದ್ದಕ್ಕರಾಯಮ್ಮ ಕುಂಬಳ ತುಂಬಿನಲ್ಲಿ ಹುಟ್ಟಿದ್ಲು ಅಂತ ಕೆಲವರು ಹೇಳ್ತಾರೆ. ನಮಗೆ ಮಾಹಿತಿ ಪ್ರಕಾರ ದಾನಸಾಲಮ್ಮ ಸುಕ್ಕುಲಮಲ್ಲ ನಾಯಕನಿಗೆ ಈಶ್ವರ ಪಾರ್ತಿಯವರು ಮದುವೆ ಮಾಡಿಸಿದ ಮೇಲೆ ಆ ಕಾಡಿನಲ್ಲಿ ಈ ದಾನಸಾಲಮ್ಮನ ಜೊತೆಗೆ ಇರಲಿಕ್ಕೆ ಅಂತ ಪಾರ್ವತಿ ಒಂದು ಹೆಣ್ಣು ಮಗುವನ್ನು ಸೃಷ್ಟಿ ಮಾಡಿಕೊಟ್ಲು. ಆಕೆನೇ ಪೆದ್ದಕ್ಕರಾಯಮ್ಮ ಅಂತ ಒಂದು ಕಡೆ ನಮಗೆ ಸಿಗುತ್ತೆ. ಇನ್ನು ಈ 6 ಜನ ಗಂಡು ಮಕ್ಕಳು ಕುಂಬಳಕಾಯಿ ಬೀಜದಲ್ಲಿ ಸೂರ್ಯನ ಅಂಶದಿಂದ ಹುಟ್ಟಿದವರು. ಅವರು ನಮಗೆ ಹೇಳಿರೋ ಪ್ರಕಾರ ಸೂರ್ಯರಾಜ, ಗ್ಯಾರೆ ಬಯ್ಯಪ್ಪ ರಾಜ, ಕಲಕ ಧರ್ಮರಾಜ, ತಿಪ್ಪಂಡೆ ರಾಜ, ಬಾನುಕೋಟಿ ರಾಜ, ಗೋರ್ಲ ಬಯ್ಯಪ್ಪ ರಾಜ ಅಂತ. ನಾನು ಹೇಳಿದ್ದೇ ಕರೆಕ್ಟ್ ಅಂತ ನಾನು ವಾದ ಮಾಡಲ್ಲ. ಯಾಕೆಂದರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳ್ತೀನಿ. ಪೆದ್ದಕ್ಕ ರಾಯಮ್ಮ, ಬಾನುಕೋಟಿ ರಾಜ, ಕಾಕಿ ಮಂಚಿ ರಾಜ, ಸೂರಪ್ಪ ರಾಜ, ಶೆಟ್ಲು ಪೊಟ್ಟಪ್ಪ ರಾಜ, ಗೋರ್ಲು ಬಯ್ಯಪ್ಪ ರಾಜ, ಕೋರಿ ಮಲ್ಲರಾಜ, ತಿಪ್ಪಂಡ ರಾಜ ಅಂತ. ಹೀಗೆ ಇನ್ನು ಕೆಲವರು ಪೆದ್ದಪ್ಪ ರಾಜ, ತಿಪ್ಪಂಬಟ್ಟು ರಾಜ, ಕೊಂಡಮಲೆ ರಾಜ, ಕಾಟಮಲೆ ರಾಜ, ಶೆಟ್ಲು ಪಟ್ಟಪ್ಪ ರಾಜ, ಸೂರಪ್ಪ ರಾಜ, ಚಿನ್ನಪ್ಪ ರಾಜ ಅಂತ ಅವ್ರು ಹೇಳ್ಕೊತಾರೆ. ಇವೆಲ್ಲ ನಾವು ಇರ್ಬೋದು ಹೆಸರುಗಳು. ಆದರೆ ನಮ್ಮ 3 ಜಗಳೂರು, ಚಳ್ಳಕೆರೆ, ಮೊಳಕಾಲ್ಮೂರು ಈ ಭಾಗದ ಯಜಮಾನರು ಏನು ಹೇಳಿದ್ದಾರೆ, ಈ ಸೂರ್ಯ ರಾಜ ರೆಪ್ಪಲ್ ಸೂರಿ ಎಲ್ಲರಿಗಿನ್ನ ದೊಡ್ಡವನು, ಇವತ್ತು ಅದರ ಪ್ರಕಾರ ಅವನು ಒಡೆಯನು. ಆತನ ತಮ್ಮಗಳು ಗ್ಯಾರೆ ಬಯ್ಯಪ್ಪ ರಾಜ ಇವರೆಲ್ಲ ದೊಡ್ಡವರಾದ ಮೇಲೆ ಸೂರ್ಯನನ್ನು ನೋಡಲಿಕ್ಕೆ ಹೋದಾಗ ಗ್ಯಾರೆ ಬಯ್ಯಪ್ಪ ರಾಜ ಅಂತಕ್ಕಂಥವನು ಅಲ್ಲಿ ತಾತನ ಹತ್ರನೇ ಉಳ್ಕೊಂತಾನೆ ಸೂರ್ಯನಲ್ಲಿ. ಈ ಕಲಕ ಧರ್ಮರಾಜ
ಕೋಟಿಲಿಂಗಲ ಕಲಕಪ ಧರ್ಮರಾಜ ಕಾಟಪ್ಪ ಅಂತ ಹೇಳ್ತಾರೆ. ತಿಪ್ಪಂಡಿ ರಾಜ ಬಾನಿಕೋಟ ರಾಜ. ಇಲ್ಲಿ ಗೊರಲ್ ಬಯ್ಯಪ್ಪ ರಾಜನ ಮಕ್ಕಳು ಸೂರ್ಯ ಅರಗಟ್ ನಾಯಕ, ಕೋರು ಮಲ್ಲಾಯಕ. ಕೋರು ಮಲ್ಲಾಯಕನ ಮಗನೇ ಸೂರ್ಯ ಪಾಪನಾಯಕ, ಪರದೇಶಿ ಪಾಪನಾಯಕ. ಹೀಗೆ ಇವೆಲ್ಲ ಈ ವಂಶಾವಳಿ ಪ್ರಕಾರ ಇವತ್ತು ಎಲ್ಲ ಕಟ್ಟೆ ಮನೆಗಳು ಇವರು ಸಾಂಸ್ಕೃತಿಕ ವೀರರಾಗಿ ಮ್ಯಾಸ್ ನಾಯಕರಿಂದ ಪೂಜಿಸಲ್ಪಡ್ತಾರೆ. ಅಲ್ಲಿ ನೀವು ಹೋಗಿ ಆ ಕಟ್ಟೆ ಮನೆಗಳಲ್ಲಿ ದೇವಸ್ಥಾನಗಳಿಗೆ ಕೇಳಿದರೆ ಸೂರ್ಯರಾಜನ ವಂಶಸ್ಥರೇ ಈ 6 ಜನ. ಪೆದ್ದಕ್ಕರಾಯಮ್ಮ ಇವರಿಗೆ ಅಕ್ಕರಾಯಮ್ಮ, ಪೆದ್ದಕ್ಕ ಅಂತ ಕರೀತಾರೆ. ಆಕೆ ಇವ್ರನ್ನೆಲ್ಲ ಸಾಕಿದ್ಲು, ಸಲಹಿದ್ಲು ತಮ್ಮಗಳ. ಹಾಗಾಗಿ ಈಯಮ್ಮನ ಪೆದ್ದಕ್ಕರಾಯಮ್ಮ ಅಂತಾರೆ. ಹಾಗಾಗಿ ಈಕೆನ ಕುಂಬಳದ ಬೀಜ ಕುಂಬಳದ ಕಾಯಿ ತುಂಬಿನಲ್ಲಿ ಹುಟ್ಟಿದ್ಲು, ಪಾರ್ವತಿ ಅಂಶ ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆದರೂ ಕೂಡ ಇವರೆಲ್ಲ ಕೂಡ ದಾಳ ಸಾಲಮನೆಯ ಮಕ್ಕಳಾಗಿರಲಿಲ್ಲ. ನೀವು ಹೇಳಿ ದಾಳ ಸಾಲಮನೆ ಮಗಳು ಹುಟ್ಟಿದ್ಲು ಅಂತ. ಸಂತಾನನೇ ಇಲ್ಲ ಇವರಿಗೆ. ದಾನ ಸಾಲಮ್ಮ ಸುಕ್ಕುಲ್ ನಾಯಕನಿಗೆ ಇವರಿಬ್ಬರಿಗೆ ಸಂತಾನನೇ ಇಲ್ಲ. ಅದು ಕುಂಬಳ ಬೀಜದ ಬೀಜಗಳಲ್ಲೇ ಇಲ್ಲಿ ಸೂರ್ಯನ ಅಂಶದಿಂದ ಮಕ್ಕಳಾದರು ಅಂತ ಇದು ಸಾಬೀತಿದು. ಹಾಗಾಗಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆದಮೇಲೆ ಪುಸ್ತಕ ನಿಮ್ಮಲ್ಲಿ ಇದೆಯೇ, ಅದರಲ್ಲಿ ಎಷ್ಟನೇ ಇಸ್ವಿಯಲ್ಲಿ ನಮ್ಮದೆಲ್ಲ ಚರಿತ್ರೆ ಇದ್ದರೆ ನಾವು ಬಂದರೆ ತೋರಿಸ್ತೀರಾ ಅಂತ. ಇಲ್ಲಿ ಯಾವುದು ಚರಿತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಇಲ್ಲಿ ಚರಿತ್ರೆ ಅಂತ ಅವರು ಹೇಳ್ಕೊಂಡ್ರು ಕೂಡ ಕೆಲವರು ಬರೆಸಿದ್ದಾರೆ. ನಾವೆಲ್ಲ ಕೆಲವು ಕಡೆ ಹೋದಾಗ ನಾವು ತಾಮ್ರದ ಪತ್ರ ಐತಪ್ಪ ಹಿಂಗೆ ಬರೆಸಿದ್ವಿ ಅಂತ ಹೇಳ್ತಾರೆ. ಆ ವಿಶ್ವನ ತಗೊಂಡು ಹೋಗಿ ನಾವು ರಾಜಶೇಖರಪುರ ಹತ್ರ ಅದನ್ನ ಶೋಧನೆ ಮಾಡಿದಾಗ ಅದಕ್ಕೂ ಟ್ಯಾಲಿ ಆಗಲ್ಲ. ಉದಾಹರಣೆಗೆ ನೋಡ್ರಿ, ಕಲಿಯುಗ ಪ್ರಾರಂಭ 72ನೇ ಇಸ್ವಿ ಆನಂದನಾಮ ಸಂವತ್ಸರ ಆಶ್ವೀಜ ಶುದ್ಧ 10ರಲ್ಲಿ ಮಾಡಿದ ಅಸಲಿಗೆ ತಕ್ಕ ನಕಲು. ಅಲ್ಲಿ ಟ್ಯಾಲಿ ಮಾಡಿದಾಗ ಅದರ ವರ್ಷ ಮತ್ತು ಇಸ್ವಿ ದಿನ ಕಾಲಮಾನ ಎಲ್ಲ ಬದಲಾಗಿ ಹೋಗುತ್ತೆ. ಹಾಗೆ ನಿಖರವಾದಂತಹ ಕಾರಣ ಏನಂದರೆ ನಾವೆಲ್ಲ ಪಶುಪಾಲನೆ ಮಾಡಿಕೊಂಡು ಅಲಮಾರಿಗಳು, ನಮಗೆ ಶಿಕ್ಷಣ ಇಲ್ಲ. ಆಮೇಲೆ ಎರಡನೇದು ಸ್ವಸ್ಥ ಶ್ರೀ ವಿಜಯಾಭ್ಯುದಯ ಶ್ರೀಮನ್ ನೃಪಶಾಲಿ ವಾಹನ ಶಕ 525 ಸಾಧಾರಣ ನಾಮ ಸಂವತ್ಸರ ಮಾಘ ಶುದ್ಧ 3ರಲ್ಲಿ ಅಂತ ಬರ್ತದೆ. ಇದನ್ನು ನೋಡಿದಾಗ ಅದು ಆ ಸಂವತ್ಸರ ಇಲ್ಲ, ಸಾಧಾರಣ ಸಂವತ್ಸರ ಆಗಲ್ಲ. ಹಾಗಾಗಿ ಇದು ಹೇಗೆ ಬರೆದ್ರು ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಕೆಲವು ಪುಸ್ತಕಗಳನ್ನು ರೆಫರ್ ಮಾಡಿ ಅವೆಲ್ಲ ಇಟ್ಕೊಂಡಿದ್ವಿ. ತಾವು ಬಂದರೆ ನಾವು ತೋರಿಸ್ಲಿಕ್ಕೇನು ನಮಗೆ ತೊಂದರೆ ಇಲ್ಲ. ಹಾಗಾಗಿ ಕಾಲಮಾನ ನಾವು ಹೇಳೋದಾದರೆ ನಮ್ಮ ಮ್ಯಾಸ ಮಂಡಲವು ನಲ್ಲಮಲ ಕಡೆಯಿಂದ ಶ್ರೀಶೈಲದಿಂದ ಈ ಭಾಗಕ್ಕೆ ಬಂದ ಕಾಲಮಾನವನ್ನು ನಾವು ತರ್ಕ ಮಾಡಿ ನಾವು ಕೆಲವು ಶಾಸನಗಳ ಪ್ರಕಾರ ಕ್ರಿಸ್ತಕ 1613ರಲ್ಲಿ ತಾಳ್ಯದ ಕರಿಯಪ್ಪ ನಾಯಕ ಅನ್ನೋನು ಚಿತ್ರದುರ್ಗ ದೊರೆ ಕಸ್ತೂರಿ ರಂಗಪ್ಪ ನಾಯಕನಿಗೆ ಕಾಯಿಲೆ ಬಿದ್ದಿರ್ತಾನೆ. ಅವನಿಗೆ ಒಳ್ಳೆಯದಾಗಲಿ ಅಂತ 2 ಎಕರೆ ಜಮೀನನ್ನು ಗಾದ್ರಪಾಲ್ ನಾಯಕ ದೇವರಿಗೆ ಬರ್ಕೊಡ್ತಾನೆ. ಅವನು ಅಂದರೆ 16ನೇ ಶತಮಾನದಲ್ಲಿ ಗಾದ್ರಪಾಲ್ ನಾಯಕ ಆಗಲೇ ದೇವರಾಗಿದ್ದ. ಅರ್ಥವಾಯ್ತಾ? ಬಿಚ್ಚುಗತ್ತಿ ಬರ್ಮಣ ನಾಯಕನ ಕಾಲ 1688ರಿಂದ 1721 ಚಿತ್ರದುರ್ಗದ ದೊರೆ. ಆತನ ಕಾಲದಲ್ಲಿ ತಿಪ್ಪಯ್ಯನ ಸಮಾಧಿ ಆಯಿತು ಅಂತಾರೆ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ. ಆ ಸಮಾಧಿಯನ್ನು ಕಟ್ಟಿಸ್ಲಿಕ್ಕೆ ಅವರ ಅಧಿಕಾರಿಗಳಾದಂಥ ಗುಂಟುನೂರ ಮಲ್ಲಪ್ಪಯ್ಯ ನರಸಪ್ಪಯ್ಯನ ಕಳಿಸ್ತಾರೆ. ಈ ತಿಪ್ಪೇಸ್ವಾಮಿಗೆ ಮತ್ತು ಜಗಳೂರಾಜನಿಗೆ ಅವರೆಲ್ಲ ಸಮಕಾಲೀನರು. ಅಟ್ಟಿ ತಿಪ್ಪಯ್ಯ, ಜಗಳೂರು ಪಾಪಯ್ಯ, ಚಿಕ್ಕಕೆರೆ ಚನ್ನಬಸವಯ್ಯ ಕೂಡಿ ಕೆರೆಯಾಗೆ ಲಿಖಿತವಾಡಿದರು ಅಂತ ಒಂದು ಜಾನಪದ ಕಾವ್ಯ ಸಿಗುತ್ತೆ. ಹಾಗಾಗಿ ನಮ್ಮ ಕಾಪು ಕಂಪಳ ಈ ಕಡೆ ಬಂದಿರೋದು 15ನೇ ಶತಮಾನದಿಂದ ಈಚೆಗೆ, 16ನೇ ಶತಮಾನ ಕೊನೆ 15ನೇ ಶತಮಾನದಿಂದ ಈಚೆಗೆ ಈ ಕಡೆ ಬಂದಿರತಕ್ಕಂಥದ್ದು ಅಂತ ಇತಿಹಾಸಗಾರರು ತರ್ಕ ಮಾಡ್ತಾರೆ. ಹೀಗೆ ಕಾಲಮಾನವನ್ನು ನಾವು ಅಂದಾಜು ಮಾಡುವುದು, ಯಾವುದೇ ನಿಖರವಾದಂಥ ಕಾಲವನ್ನು ಹೇಳಲ್ಲ. ಯಾವಂದರೆ ಈ ಶಾಸನಗಳು ಸಿಕ್ಕಿರೋದ್ರಿಂದ
ಹದಿನಾರನೇ ಶತಮಾನಕ್ಕಿಂತ ಇಂಚೆ ಆಗಲೇ ದೇವರಾಗಿದ್ದ ಗಂಜಿಗಟ್ಟೆಯಲ್ಲಿ ದೇವರು ಅಂತಂದು ಗಂಜಿಗಟ್ಟೆ ಯಾದಪಾಲ ದೇವಸ್ಥಾನಕ್ಕೆ ಗಂಜಿಗಟ್ಟೆ ಇರೋದು ಮಿಂಚೇರಿ ಹತ್ರ. ಆ ಮಿಂಚೇರಿ ಹತ್ರ ಇರೋದು ದೇವರು ಗಂಜಿಗಟ್ಟಿಗೆ ಆ ಯಾದಪಾಲ ದೇವಸ್ಥಾನಕ್ಕೆ ಅವರು ದಾನ ಕೊಡ್ತಾರೆ, ಆ ರಾಜನಿಗೆ ಒಳ್ಳೆಯದಾಗಲಿ ಅಂತ. ಹೀಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಇಟ್ಕೊಂಡು ನಾವು ಹೇಳಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಒಂದೊಂದು ಭಾಗದಲ್ಲಿ ಒಂದೊಂದು ಕಥೆಯನ್ನು ಕಟ್ಟಿ ಹೇಳ್ತಾರೆ. ಈ 3 ಕಥೆಗಳನ್ನು ಕೂಡ ನಾನು ಅವರ ಅಭಿಪ್ರಾಯಗಳನ್ನು ಬರೆದಿದ್ದೀನಿ. ಬರೆದು ಈಗೇನು ನಡೀತಾ ಇದೆ, ಈಗ ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಗುಡಿಕಟ್ಟೆಗಳಲ್ಲಿ, ಕಟ್ಟೆ ಮನೆಗಳಲ್ಲಿ ಏನು ನಡೀತಾ ಇದೆ ಅದಕ್ಕೆ ನಿರ್ದೇಶನ ಹತ್ತಿರ ಆಗುವಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈಗ ಹಿರಳ್ಳಿಗೆ ಹೋದರೆ ದಡ್ಸೂರು ನಾಯಕ ಯಾರ ಮಗ ಅಂದರೆ ರಪುಲ್ ಸೂರಿ ಮಗ. ಇಲ್ಲಿ ಜಗಳೂರು ಪಾಪನಾಯಕ ಯಾರ ಮಗ ಅಂದರೆ ಕೋರಮಲ್ ನಾಯಕನ ಮಗ. ಹೀಗೆ ಒಂದು ಟ್ಯಾಲಿ ಆಗ್ತಕ್ಕಂಥ ಚರಿತ್ರೆ ಹೊಂದ್ಕೊಳ್ತಕ್ಕಂಥ ಈಗಿನ ಒಂದು ಕಾಲಮಾನದಲ್ಲಿ ನಡೀತಕ್ಕಂಥ ಚರಿತ್ರೆಯನ್ನು ನಿಮಗೆ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನಲ್ಲಿ ಯಾವುದೇ ನಿಖರವಾದಂಥ ತಾಮ್ರಪತ್ರಗಳಾಗಲಿ ದಾಖಲೆಗಳು ಇಲ್ಲ. ನಾನು ಯಜಮಾನರ ಹತ್ರ 3 ತಾಲೂಕುಗಳಲ್ಲಿ ತಿರುಗಿ ಶೇಖರಿಸಿದಂಥ ಮಾಹಿತಿಯ ಸಾರಾಂಶವನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಇದರಲ್ಲಿ ನನಗಿನ್ನ ಚಾಣಾಕ್ಷರಿರ್ಬೋದು, PhD ಮಾಡಿಕೊಂಡು ಜ್ಞಾನಿಗಳಿರ್ಬೋದು, ಅವರು ಕೂಡ ಇದರ ಬಗ್ಗೆ ನಂದು ಸರಿಯಾದ ಮಾಹಿತಿ ಅಲ್ಲದಿದ್ದರೂ ಕೂಡ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೋದು ಅಂತ ಹೇಳಿ, ನೀವು ಕೇಳಿದ ಪ್ರಶ್ನೆಗಳಿಗೆ ಭಾಳ ಸಂತೋಷವಾಗಿ ನಾನು ನನ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಷ್ಟು ಹೊತ್ತು ಸ್ನೇಹಿತರು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಕೂಡ ಮಾಹಿತಿಯನ್ನು ಸವಿಸ್ತಾರವಾಗಿ ನೀಡಿದ್ದಾರೆ. ನಮ್ಮಲ್ಲಿ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರು ಅಂದ ತಕ್ಷಣ ಹಲವಾರು ಶಾಸನ ಮತ್ತು ಏನಿದ್ದಾವೆ ಒಂದು ದೇವಸ್ಥಾನಗಳನ್ನು ನೋಡಿದಾಗ ನಮ್ಮದು ಮ್ಯಾಸಬೇಡರ ಬುಡಕಟ್ಟು ಅಂತಕ್ಕಂಥದ್ದು ಈ ಮೌಖಿಕ ಸಾಹಿತ್ಯವೇ ಕೂಡ ಬಂದಿದೆ. ಹಲವಾರು ಯಜಮಾನರನ್ನು ಕೂಡ, ಚಿತ್ರದುರ್ಗದ ಹಲವಾರು ಯಜಮಾನರನ್ನು ಕೂಡ ಸಂಪರ್ಕಿಸಿ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿ ಅದರಲ್ಲಿ ಸರಿ ಹೊಂದುವಂಥ ಒಂದು ಅಂಶಗಳನ್ನು ನಾವು ಹೇಳ್ತಾ ಹೋಗಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ವಿಷಯ ಇದ್ದರೆ ನಮ್ಮ ನಂಬರ್ಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿ ತಮ್ಮ ಹೆಚ್ಚಿನ ವಿಷಯವನ್ನು ಕೂಡ ನಮಗೆ ಹೇಳಿದರೆ ನಾವು ಕೂಡ ಸ್ವೀಕರಿಸಿ ಮುಂದಿನ ಹಲವಾರು ಸಂಚಿಕೆಗಳಲ್ಲಿ ಕೂಡ ಉತ್ತರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಒಟ್ಟಾರೆಯಾಗಿ ಈ ಸಂಚಿಕೆಯಲ್ಲಿ ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಕೂಡ ನಾವು ಇದನ್ನು ಉತ್ತರವನ್ನು ನೀಡಿದ್ದೀವಿ ಅಂತ ನಾವಾದರೂ ಕೂಡ ಭಾವಿಸ್ತೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮ್ಯಾಸಬೇಡರ ಮೌಖಿಕ ಕಥನಗಳು ಮುಂದುವರೆದ ಭಾಗ ಪ್ರಾರಂಭ ಮಾಡ್ತಿದ್ದೀವಿ. ಅತಿ ಶೀಘ್ರದಲ್ಲೇ 12 ಪೆಟ್ಟಿಗೆ ದೇವರುಗಳು ಹಾಗೂ ನಮ್ಮ ಮ್ಯಾಸಬೇಡರ ದೇವರುಗಳು ಬೆಡಗಳ ಬಗ್ಗೆ ಹಾಗೂ ಬೆರಗುಗಳ ಬಗ್ಗೆ ನಾವು ಸವಿಸ್ತಾರವಾಗಿ ಹಲವಾರು ಒಂದು ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತೀವಿ. ಎಲ್ರಿಗೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.